ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಸ್ತೇಶಿಯಾ ನೀಡಿ ಹೆಂಡತಿಯನ್ನ ಹತ್ಯೆಗೈದಂತ ಪಾಪಿ ಪತಿ ಹತ್ಯೆ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದಂತ ಕಮಿಷನರ್. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಸ್ತೇಶಿಯಾವನ್ನ ನೀಡಿ ಹೆಂಡತಿಯನ್ನ ಹತ್ಯೆಗೈದಿರುವಂತ ಪಾಪಿ ಗಂಡ ಹತ್ಯೆ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಕಮಿಷನರ್. 6 ತಿಂಗಳ ಬಳಿಕ ಕೊಲೆಯ ಒಂದು ಸತ್ಯ ಬಿಚ್ಚಿಟ್ಟಂತ ಎಫ್ಎಸ್ಎಲ್ ರಿಪೋರ್ಟ್. ಎಫ್ಎಸ್ಎಲ್ನ ಒಂದು ವರದಿ ಬೆನ್ನಲ್ಲೇ ಪೊಲೀಸ್ ಇಲಾಖೆ ತಲಾಶ್ ಮಾಡಿದೆ. ಸಾವಿನ ಸತ್ಯವನ್ನ ತಿಳಿಯಲು ಪೊಲೀಸರು ಸತ್ಯ ಶೋಧವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಸ್ತೇಶಿಯಾವನ್ನ ನೀಡಿ ಹೆಂಡತಿಯನ್ನ ಹತ್ಯೆಗೈದಿದ್ದಾನೆ ಪಾಪಿ ಪತಿ. ಈ ಒಂದು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಕಮಿಷನರ್. 6 ತಿಂಗಳ ಬಳಿಕ ಈ ಒಂದು ಕೊಲೆಯ ಸತ್ಯ ಬಿಚ್ಚಿಟ್ಟಿರುವಂತದ್ದು ಎಫ್ಎಸ್ಎಲ್ ರಿಪೋರ್ಟ್. ಇದೊಂದು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಇದೀಗ ಕೊಲೆಯ ಒಂದು ಸತ್ಯ ಬಿಚ್ಚಿಟ್ಟಿರುವಂತದ್ದು. ಎಫ್ಎಸ್ಎಲ್ ವರದಿಯ ಬೆನ್ನಲ್ಲೇ ಈ ಒಂದು ಸಾವಿನ ಸತ್ಯವನ್ನ ತಿಳಿಯೋದಕ್ಕೆ ಪೊಲೀಸರು ಸತ್ಯ ಶೋಧವನ್ನ ನಡೆಸ್ತಾ ಇದ್ದಾರೆ. ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನೋ ಅಲ್ಲಿ ತನಿಖೆ ಮಾಡ್ತಾ ಇದ್ರು, ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸ್ ಅಲ್ಲಿ ಏನನ್ನ ಸೀನ್ ಆಫ್ ಕ್ರೈಮ್ ಅಲ್ಲಿ ಏನೇನೋ ನಮ್ಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸ್ ಅಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದ್ರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸ್ ಅಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೇಟಿವ್ ಅಂತ ಅನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬಾ ಜಾಸ್ತಿ ಇತ್ತು. ಮತ್ತೆ ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೇಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಅದು ಕ್ಯಾನ್ಯುಲಾ ಇರ್ತದೆ, ಕ್ಯಾನ್ಯುಲಾ ಸೆಟ್, ಇಂಜೆಕ್ಷನ್ ಟ್ಯೂಬ್ ಮತ್ತೆ ಮೆಡಿಕಲ್ ಐಟಮ್ಸ್ ಏನೇನ್ ಮನೆಯಲ್ಲಿ. ಯಾಕೆಂದ್ರೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ, ಇದು ನೀವು ಹೇಳೋದು ಕರೆಕ್ಟ್, ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಡಿಸೀಸ್ಡ್ ಪರ್ಸನ್ ಅವ್ರದ್ದು ಆರೋಗ್ಯ ಸರಿ ಇರಲಿಲ್ಲ. ಅವಳದು ಆಲ್ರೆಡಿ ಟ್ರೀಟ್ಮೆಂಟ್ ಪ್ರೊಸೆಸ್ ನಡೀತಾ ಇತ್ತು. ಸೊ ಆ ಟ್ರೀಟ್ಮೆಂಟ್ ಅಲ್ಲಿ ಏನೇನ್ ಉಪಯೋಗಿಸಿದಾರೆ ಅದು ಎಲ್ಲರೂ ಸೀಸ್ ಮಾಡಿದ್ವಿ. ಮೋಟಿವ್ ಆಫ್ ಮರ್ಡರ್ ಈಗ ತಕ್ಷಣ ಗೊತ್ತಾಗಲ್ಲ, ಬಟ್ ಕೆಲವು ವಿಷಯ ನಮ್ಗೆ ಗೊತ್ತಾಗಿದೆ, ಈಗ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ.